ಕಾಲಾವಕಾಶ ಕೊಡೋಕೆ ನಾವು ಸಿದ್ಧರಿಲ್ಲ. ಆ ಸಮಯ ಮುಗಿದು ಹೋಗಿದೆ. ಇನ್ನೇನಿದ್ರೂ ಕೂಡ ಟ್ರಯಲ್ ಅಂಡ್ ಎರರ್ ಅದೇ ಸ್ಟಾರ್ಟ್ ಆಗೋದು ಅನ್ನುವಂಥ ಎಚ್ಚರಿಕೆ ಆ ಮೂಲಕ ಅಮೆರಿಕ ಕೂಡ ಅದಕ್ಕೆ ಮುಂದಾಗಿದೆ ಅನ್ನೋದು ಬಹಳ ಸ್ಪಷ್ಟ. ಬಾಂಬ್ಗಳ ಪೆಲೋಟ್ಗಳನ್ನ ಫಾರ್ಡೋರ್ನಲ್ಲಿ ಬೀಳಿಸಿದ್ವಿ ಅನ್ನುವಂಥ ವಿಚಾರ, ಅಮೆರಿಕದ ಎಲ್ಲಾ ವಿಮಾನಗಳು ಕೂಡ ಸುರಕ್ಷಿತವಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿದ್ದಾರೆ. ನಮ್ಮ ಸೇನೆಯ ಅಧಿಕಾರಿಗಳಿಗೆ, ಸೇನೆ ಸಿಬ್ಬಂದಿಗಳಿಗೆ ಅಭಿನಂದನೆಗಳು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿದ್ದಾರೆ. ನಮ್ಮ ದಾಳಿಯನ್ನ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ ಅನ್ನೋ ಕಾರಣಕ್ಕೆ ತಮ್ಮ ಸೇನೆಗೆ ಅಭಿನಂದನೆಗಳನ್ನ ಹೇಳ್ತಿದ್ದಾರೆ ಡೊನಾಲ್ಡ್ ಟ್ರಂಪ್. ನಾವೇನ್ ಅಂದ್ಕೊಂಡಿದ್ವಿ ಆ ಗುರಿಯನ್ನ ತಲುಪಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿ ಈ ದಾಳಿಯನ್ನ ಮುಕ್ತಾಯಗೊಳಿಸಿದೆ ನಮ್ಮ ಸೇನೆ. ಜೊತೆಗೆ ನಮ್ಮ ಯುದ್ಧ ವಿಮಾನಗಳು ಕೂಡ ಸೇಫ್ ಆಗಿದೆ, ನಮಗೆ ಯಾವುದೇ ರೀತಿಯ ಹಾನಿ ಆಗಿಲ್ಲ, ಎಲ್ಲರೂ ಕೂಡ ಸೇಫ್ ಆಗಿದೆ ಮತ್ತು ಯುದ್ಧ ವಿಮಾನಗಳು ಸೇಫ್ ಆಗಿದೆ ಅನ್ನುವಂಥ ವಿಚಾರವನ್ನ ಡೊನಾಲ್ಡ್ ಟ್ರಂಪ್ ಅವರೇ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ನೋಡಿ, ಅಮೆರಿಕ ಒಂದಾನೊಂದು ಕಾಲದಲ್ಲಿ ಅತ್ಯಂತ ಉತ್ತಮ ಒಡನಾಟ ಹೊಂದಿದ್ದಂತಹ ಇರಾನ್ ದೇಶದ ಜೊತೆಗಿನ ಆ ಬಾಂಧವ್ಯ ಹೇಗಿತ್ತು ಅಂದ್ರೆ ಅಮೆರಿಕಾನೇ ಅಣ್ವಸ್ತ್ರ ಸ್ಥಾವರಗಳನ್ನ ನಿರ್ಮಿಸಿಕೊಟ್ಟಿದೆ. ಕೆಲ ಆ ಸ್ಥಾವರಗಳು ಇರಾನ್ನಲ್ಲಿ ಇದೆ ಅಂದ್ರೆ ಅದಕ್ಕೆ ಅಮೆರಿಕ ಕೂಡ ಕಾರಣ ಅಂತ. ತಾನು ಕೊಟ್ಟಂತಹ ನೆಲೆಗಳನ್ನ ಈಗ ನೇರವಾಗಿ ಅಮೆರಿಕಾನೇ ಧ್ವಂಸ ಮಾಡೋ ಮಟ್ಟಿಗೆ ಆಕ್ರೋಶ ಅಮೆರಿಕ ಕಡೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಆ ಮೂಲಕ ಈಗ ಇರಾನ್ ಎಲ್ಲೆಲ್ಲಿಂದ ಹೊಡೆತ ತಡೆದುಕೊಳ್ಬೇಕು ಅಂದ್ರೆ ಒಂದ್ ಕಡೆ ಇಸ್ರೇಲ್ ಕೂಡ ನೇರವಾಗಿ ಅಟ್ಯಾಕ್ ಮಾಡ್ತಾ ಇದೆ. ಅದ್ರ ಜೊತೆಗೆ ಇಷ್ಟು ದಿನ ಅಮೆರಿಕ ತೆರೆಮರೆಯಲ್ಲಿ ದಾಳಿಯನ್ನ ಮಾಡ್ತಾ ಇದ್ರು ಕೂಡ ಈಗ ತೆರೆ ಮುಂದೆ ಬಂದು ನೇರವಾಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅಲ್ಲಿಗೆ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಂತ ಆ ನೇರ ಸಂದೇಶಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಬೆಳವಣಿಗೆ ಆಗುತ್ತಾ ಅನ್ನೋದು ಕೂಡ ಈ ದಾಳಿಯಿಂದ ಸದ್ಯ ಆ ಕುತೂಹಲ ಕೂಡ ಮೂಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದಿಲೀಪ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಒಂದಾನೊಂದು ಕಾಲದಲ್ಲಿ ಅಮೆರಿಕ ಮತ್ತು ಇರಾನ್ ಬಾಂಧವ್ಯ ಚೆನ್ನಾಗಿತ್ತು. ಯಾವಾಗ ಅಂತ ಅಂದ್ರೆ ಈಗ ರಾಜರ ಕಾಲದ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಇರಾನ್ನಲ್ಲಿ, ಆಗ ಇದೇ ಅಮೆರಿಕ ಅಣ್ವಸ್ತ್ರ ಸ್ಥಾವರಗಳನ್ನ ಕೂಡ ನಿರ್ಮಿಸಿಕೊಟ್ಟಿತ್ತು ಅಂತ ಇತಿಹಾಸವನ್ನ ನೋಡಿದಾಗ ಅರ್ಥ ಆಗುತ್ತೆ. ಬಟ್ ಅದೇ ಸ್ಥಾವರಗಳನ್ನ ಈಗ ಉಡಿಸ್ ಮಾಡ್ತಾ ಇದೆ ಅಮೆರಿಕ ಅಂತ. ಯಾಕೆ ನೇರ ಅಟ್ಯಾಕ್ ಅಮೆರಿಕ ಕಡೆಯಿಂದ ಇರಾನ್ ಮೇಲೆ ಆಗ್ತಾ ಇದೆ? ಅದಕ್ಕೊಂದಷ್ಟು ರೀಸನ್ಸ್ ಅನ್ನ ಹೇಳ್ತಾ ಹೋಗೋದಾದ್ರೆ. ಶ್ರುತಿ, ಅಮೆರಿಕ ಯಾವತ್ತೂ ಕೂಡ ಇರಾನ್ ಜೊತೆಗೆ ಒಂದು ಉತ್ತಮ ಒಂದು ಬಾಂಧವ್ಯವನ್ನು ಹೊಂದಿತ್ತು. ಅದು ಕೂಡ 1970ರ ದಶಕದಲ್ಲಿ ಯಾವಾಗ ಒಂದು ರಾಜರ ಆಳ್ವಿಕೆ ಇತ್ತು, ಆ ನಂತರದಲ್ಲಿ ಒಂದು ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಇರಾನ್ ದೇಶದ ಜೊತೆ ಉತ್ತಮ ಬಾಂಧವ್ಯ ಹೊಂದಿದಂತ ಅಮೆರಿಕ ಅಲ್ಲಿ ನಾಗರಿಕ ಉದ್ದೇಶಕ್ಕಾಗಿ ಅಂದ್ರೆ ಇಂಧನ ತಯಾರಿಕೆಗಾಗಿ, ವಿದ್ಯುತ್ ಉತ್ಪಾದನೆಗಾಗಿ ಅಣುಸ್ಥಾವರಗಳನ್ನ ನಿರ್ಮಿಸೋದಕ್ಕೆ ನೆರವಾಗಿತ್ತು. ಆದ್ರೆ ಯಾವಾಗ ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ಒಂದು ಸಂಘರ್ಷ ಶುರುವಾಯಿತು, ಆ ನಂತರದ ದಿನಗಳಲ್ಲಿ ಇರಾನ್ ದೇಶದಲ್ಲಿ ಅಯಾತುಲ್ಲಾ ಖಮೇನಿ ನೇತೃತ್ವದ ಒಂದು ಸರ್ಕಾರ ಬಂತು, ಒಂದು ಸರ್ವಾಧಿಕಾರಿ ಧೋರಣೆ ಅಂತ ಸರ್ಕಾರ ಬಂತು. ಆ ನಂತರ ಇರಾನ್ ದೇಶದ ಒಂದು ರಾಜತಾಂತ್ರಿಕ ಸಂಬಂಧ ಅಮೆರಿಕ ಜೊತೆ ಅಳಸ್ತು. ಜೊತೆಯಲ್ಲೇ ಇರಾನ್ ಏನೊಂದು ಅಣ್ವಸ್ತ್ರ ತಯಾರಿ ಮಾಡ್ಬೇಕಂದ್ರೆ ಈ ನಾಗರಿಕ ಉದ್ದೇಶಕ್ಕಾಗಿ ಅಣು ಸ್ಥಾವರಗಳನ್ನ ಹೊಂದೋದಷ್ಟೇ ಅಲ್ಲ, ಅಣ್ವಸ್ತ್ರಗಳನ್ನು ತಯಾರು ಮಾಡಬೇಕು ಅಂತ ಯಾವಾಗ ಇರಾನ್ ಮುಂದಾಯ್ತೋ ಆಗ ಅಮೆರಿಕ ಕೆರಳಿತು. ಮತ್ತೆ ಇಸ್ರೇಲ್ ಕೂಡ ಇರಾನ್ ದೇಶ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಹೊಂದಬಾರದು ಅನ್ನೋ ಉದ್ದೇಶ ಹೊಂದಿದೆ. ಅಮೆರಿಕ ಕೂಡ ಇದೇ ಉದ್ದೇಶ ಹೊಂದಿದೆ. ಇದೇ ಕಾರಣಕ್ಕಾಗಿ ಕಳೆದ ಒಂದು ವಾರಗಳ ಹಿಂದೆ ಇಸ್ರೇಲ್ ಮೊದಲ ಬಾರಿಗೆ ಇರಾನ್ ಮೇಲೆ ದಾಳಿ ನಡೆಸಿತ್ತು. ಆದ್ರೆ ಇಸ್ರೇಲ್ಗೆ ಒಂದು ಕೊರತೆ ಕಾಡ್ತಿತ್ತು, ಏನಂದ್ರೆ ಸುಮಾರು 60 ಅಡಿ ಆಳದ ಒಂದು ಬಂಕರ್ಗಳನ್ನ ನಿರ್ಮಿಸಿಕೊಂಡು ಭೂಗತವಾಗಿ ಇರಾನ್ ದೇಶ ತನ್ನ ಅಣ್ವಸ್ತ್ರ ಘಟಕಗಳನ್ನ ಹೊಂದಿತ್ತು. ಮತ್ತೆ ಏನೊಂದು ಯುರೇನಿಯಂ ಸಂಸ್ಕರಣಾ ಘಟಕಗಳನ್ನ ಹೊಂದಿತ್ತು. 60 ಅಡಿ ಆಳದಲ್ಲಿರುವಂತಹ ಬಂಕರ್ಗಳನ್ನ ಬ್ಲಾಸ್ಟ್ ಮಾಡುವಂತ ಯಾವುದೇ ಸಾಧನ ಇಸ್ರೇಲ್ ಬಳಿ ಇರಲಿಲ್ಲ. ಹಾಗಾಗಿ ಅದು ಅಮೆರಿಕನ ಬೇಡ್ಕೊಂಡಿತ್ತು B-2 ಬಾಂಬರ್ಗಳ ಮೂಲಕ ದಾಳಿ ನಡೆಸಿ ಅಂತ. ಈಗ ಅಮೆರಿಕ ಇಸ್ರೇಲ್ನ ಒಂದು ಮನವಿಗೆ ಮಣಿದಿದೆ. ಅಧಿಕೃತವಾಗಿ ಇಸ್ರೇಲ್ ಮತ್ತೆ ಇರಾನ್ ಮಧ್ಯದ ಯುದ್ಧಕ್ಕೆ ಎಂಟ್ರಿ ಕೊಟ್ಟಿದೆ. ಅಮೆರಿಕದ ಏನೊಂದು B-2 ಬಾಂಬರ್ಗಳಿದ್ದಾವೆ, ಆ B-2 ಬಾಂಬರ್ಗಳು ಏನು ಬಂಕರ್ ಬಸ್ಟರ್ ಬಾಂಬ್ ಅಂತ ಕರೀತಾರೆ. ಆ ಬಾಂಬ್ಗಳನ್ನ ಇರಾನ್ನ ಒಂದು 3 ಅಣ್ವಸ್ತ್ರ ನೆಲೆಗಳ ಮೇಲೆ ಬೀಳಿಸಿದೆ. ಅಂದ್ರೆ ಆ ನೆಲೆಗಳಲ್ಲಿದ್ವು ನಟಾನ್ಸ್, ಫಾರ್ಡೋ ಮತ್ತೆ ಇಸ್ಫಾಹಾನ ಅನ್ನೋ ಒಂದು 3 ಪ್ರದೇಶಗಳಲ್ಲಿತ್ತು. ಆ ನೆಲೆಗಳ ಮೇಲೆ ಬಾಂಬ್ಗಳನ್ನ ಬೀಳಿಸಿದೆ. ಆ ಬಾಂಬ್ಗಳು ಏಕಾಏಕಿ ಬಿದ್ದ ತಕ್ಷಣ ಸ್ಫೋಟ ಆಗೋದಿಲ್ಲ. ಆ ಬಾಂಬ್ಗಳು ಬಿದ್ದ ತಕ್ಷಣ ಸುಮಾರು 60 ಅಡಿ ಆಳಕ್ಕೆ ಭೂಮಿಯನ್ನ ಕೊರೆಯುತ್ತೆ, ಕೊರೆದ ನಂತರ ಸ್ಫೋಟಗೊಳ್ಳುತ್ತೆ. ಈ ಮೂಲಕ 60 ಅಡಿ ಆಳದಲ್ಲಿ ಏನೊಂದು ಭೂಗತ ಸ್ಥಾವರಗಳಿದ್ವು ಆ ಸ್ಥಾವರಗಳನ್ನ ಒಂದು ಉಡಾಯಿಸಿದೆ. ಈ ಮೂಲಕ ಅಲ್ಲೇನು ಯುರೇನಿಯಂ ಸಂಸ್ಕರಣೆ ನಡೀತಿತ್ತು ಆ ಯುರೇನಿಯಂ ಸಂಸ್ಕರಣೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಾಕಿದೆ. ಇದ್ರ ಬಗ್ಗೆ ಇರಾನ್ ಇನ್ನೂ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ, ತಮ್ಮ ಅಣ್ವಸ್ತ್ರ ಸ್ಥಾವರಗಳು ಏನಾಗಿದೆ ಅಂತ. ಆದ್ರೆ
ಆದ್ರೆ ಅಮೆರಿಕ ಮಾತ್ರ ಹೇಳ್ಕೊಂಡಿದೆ ನಾವು ಈಗಾಗಲೇ ಅಣ್ವಸ್ತ್ರ ಸ್ಥಾವರಗಳೇನಿದೆ ಅದನ್ನ ಧ್ವಂಸ ಮಾಡಿದೀವಿ ಅಂತ. ಈ ಮೂಲಕ ಇರಾನ್ ದೇಶದ ಅಣ್ವಸ್ತ್ರ ಯೋಜನೆ ಕನಸು ಏನಿದೆ ಅದು ನುಚ್ಚುನೂರಾಗಿದೆ ಅಂತ ಹೇಳ್ಬೋದು. ಆದ್ರೆ ಇರಾನ್ನ ಸರ್ವಾಧಿಕಾರಿ ಏನಿದ್ದಾರೆ ಅಯಾತುಲ್ಲಾ ಖಮೇನಿ ಅವ್ರು ಇನ್ನೂ ಭೂಗತವಾಗಿದ್ದಾರೆ. ಅವರು ಎಲ್ಲಿದ್ದಾರೆ ಏನ್ ಕತೆ ಅಂತ ಗೊತ್ತಿಲ್ಲ. ಈ ಬಗ್ಗೆ ಇರಾನ್ದು ಇನ್ನೂ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಏನಾಗಿದೆ ಅಂದ್ರೆ ಹೌತಿ ಉಗ್ರ ಯಮನ್ ದೇಶದ ಹೌತಿ ಉಗ್ರರು ಏನಿದ್ದಾರೆ ಅವರು ಇರಾನ್ಗೆ ಬೆಂಬಲವಾಗಿ ನಿಂತಿದ್ದಾರೆ. ನಾವು ಇನ್ನು ಮುಂದೆ ಏನೊಂದು ಸಾಗರ ತೀರದಲ್ಲಿ ಅಮೆರಿಕದ ಹಡಗುಗಳು ಸಾಕ್ತವೆ ಆ ಎಲ್ಲಾ ಹಡಗುಗಳ ಮೇಲೆ ದಾಳಿ ನಡೆಸ್ತೀವಿ ಅಂತ ಯಮನ್ ದೇಶದ ಹೌತಿ ಉಗ್ರರು ಪಣ ತೊಟ್ಟಿದ್ದಾರೆ. ಈ ಮೂಲಕ ಯುದ್ಧ ಇದು ಆರಂಭ ಆಗಿದೆ ಅಂತ ಹೇಳ್ಬೋದು. ಇದು ಅಂತ್ಯ ಆಗೋಷ್ಟಿಗೆ ಬೇರೆ ಏನೇನೆಲ್ಲ ಅನಾಹುತಗಳಾಗ್ಬೋದು ಅನ್ನೋ ಆತಂಕ ಎದುರಾಗಿದೆ. ಶ್ರುತಿ, ದಿಲೀಪ್, ಈಗ ಬಹುತೇಕ ಜನರಿಗೆ ಒಂದಷ್ಟು ಕುತೂಹಲ ಇರೋದು ಯಾಕೆ ಈಗ ಇರಾನ್ ಅಣ್ವಸ್ತ್ರ ತಯಾರಿಕೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ಇಸ್ರೇಲ್ಗೆ ಆಗಲ್ಲ, ಹಾಗಾಗಿ ನೇರವಾಗಿ ಅದನ್ನ ಉಡಿಸ್ ಮಾಡೋ ಕೆಲಸ ಆಗ್ತಾ ಇದೆ, ಆ ಕಾರಣಕ್ಕೆ ಯುದ್ಧ ಸಾರ್ತಾ ಇದೆ ಅಂತ. ಈ ಕಡೆ ಯಹೂದಿಗಳ ರಾಷ್ಟ್ರ ಇರೋದು ನಮಗಿಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಯಹೂದಿಗಳ ವಿರುದ್ಧ ನಮ್ಮ ಹೋರಾಟ ಅಂತ ಇರಾನ್ ಕೂಡ ದಾಳಿ ಮಾಡ್ತಾ ಇದೆ. ಬಟ್ ಈಗ ಅಮೆರಿಕ ಎಂಟ್ರಿ ಆಗಿರೋದು, ಇರಾನ್ ರಷ್ಯಾ ಜೊತೆ ಉತ್ತಮ ಒಡನಾಟ ಹೊಂದಿದೆ ಅನ್ನೋ ಕಾರಣಕ್ಕ ಯಾಕೆ ಒಳ್ಳೆಯ ಒಡನಾಟ ಇದ್ದಾಗ ಆ ನಂತರದಲ್ಲಿ ಯಾಕೆ ಇರಾನ್ ಇಷ್ಟು ದೂರ ಆಯಿತು ಅಂತ ಅಮೆರಿಕಾದಿಂದ? ಒಂದು ಶ್ರುತಿ ಏನಂದ್ರೆ ನಾವೊಂದು ಗಮನಿಸಬೇಕು, ಇದೊಂದು ಪ್ಯಾಟರ್ನ್ ಅಂತ ಹೇಳ್ಬೋದು. ಏನೊಂದು ಇರಾಕ್ ದೇಶ ಇದೆ, ಇರಾಕ್ ಮೇಲೆ ಸದ್ದಾಂ ಹುಸೇನ್ ಸರ್ವಾಧಿಕಾರಿಯಾಗಿದ್ದಂತ ಸಂದರ್ಭದಲ್ಲಿ ಇರಾಕ್ ದೇಶದ ಮೇಲೆ ಯುದ್ಧ ಸಾರುವಾಗ್ಲೂ ಕೂಡ ಅಮೆರಿಕ ಮತ್ತೆ ಇಸ್ರೇಲ್ ಇದೇ ಮಾತನ್ನ ಹೇಳಿತ್ತು. ಏನಂದ್ರೆ ಇರಾಕ್ ದೇಶದಲ್ಲಿ ಒಂದು ಸಾಮೂಹಿಕ ವಿನಾಶಕ ಶಸ್ತ್ರಾಸ್ತ್ರಗಳಿದಾವೆ, ಇದು ಇರಾಕ್ ತಯಾರು ಮಾಡ್ತಿದೆ ಅಂತ ಹೇಳ್ಬಿಟ್ಟು. ಆದ್ರೆ ಇರಾಕ್ ಮೇಲೆ ದಾಳಿ ನಡೆಸಿ ಇರಾಕ್ ಯುದ್ಧದಲ್ಲಿ ಸದ್ದಾಂ ಹುಸೇನ್ ಅವ್ರನ್ನ ಸೆರೆ ಹಿಡಿದು ಅವ್ರನ್ನ ಗಲ್ಲಿಗೇರಿಸಿದ ಬಳಿಕನೂ ಕೂಡ ಇರಾಕ್ನಲ್ಲಿ ಯಾವುದೇ ರೀತಿಯ ಸಾಮೂಹಿಕ ವಿನಾಶಕ ಶಸ್ತ್ರಾಸ್ತ್ರಗಳು ಸಿಗ್ಲೇ ಇಲ್ಲ. ಅದೇ ರೀತಿ ಈಗ ಇರಾನ್ ಮೇಲೆ ಬಂದಿರೋ ಆರೋಪ ಏನಂದ್ರೆ ಇರಾನ್ ಅಣ್ವಸ್ತ್ರ ತಯಾರು ಮಾಡ್ತಿದೆ ಅಂತ. ಆದ್ರೆ ಇರಾನ್ ಮೊದಲನೇ ದಿನದಿಂದನೂ ಹೇಳ್ತಾ ಇದೆ ನಮ್ಮಲ್ಲಿ ಯಾವುದೇ ಅಣ್ವಸ್ತ್ರ ಇಲ್ಲ, ನಾವು ನಾಗರಿಕ ಉದ್ದೇಶಕ್ಕಾಗಿ ಒಂದು ಯುರೇನಿಯಂ ಸಂಸ್ಕರಣೆ ಮಾಡ್ತಾ ಇದೀವಿ ಅಂತ. ಆದ್ರೆ ಅದನ್ನ ಒಪ್ಪೋದಕ್ಕೆ ಒಂದು ಅಮೆರಿಕ ಮತ್ತೆ ಅದರ ಮಿತ್ರ ರಾಷ್ಟ್ರಗಳು ಸಿದ್ಧ ಇಲ್ಲ. ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಹೊಂದಬಾರದು ಅನ್ನೋದೇ ಏಕೈಕ ಉದ್ದೇಶ. ಜೊತೆಗೆ ಏನೊಂದು ಇರಾನ್ ದೇಶಕ್ಕೆ ಯಾವೆಲ್ಲ ರಾಷ್ಟ್ರಗಳು ನೆರವಿಗೆ ಬರ್ಬೋದು ಅಂತ ನೀವು ನೋಡೋದಾದ್ರೆ ರಷ್ಯಾ ಈಗಾಗಲೇ ನೇರವಾಗಿ ಹೇಳ್ಬಿಟ್ಟಿದೆ ನಾವು ಇರಾನ್ಗೆ ಯಾವುದೇ ಕಾರಣಕ್ಕೂ ನೆರವಿಗೆ ಬರಕ್ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ರಷ್ಯಾ ಈಗಾಗಲೇ ಉಕ್ರೇನ್ ಜೊತೆಗಿನ ಯುದ್ಧದಲ್ಲಿ ನಿರತವಾಗಿದೆ. ಜೊತೆಗೆ ಚೀನಾ ದೇಶ ಕೂಡ ತಕ್ಕ ಮಟ್ಟಿಗೆ ನೆರವಾಗ್ತಿದೆ ಹೊರತು ಸಂಪೂರ್ಣ ನೆರವನ್ನ ಕೊಡ್ತಿಲ್ಲ. ಹಾಗಾಗಿ ಇರಾನ್ ಈಗ ವಿಶ್ವ ಮಟ್ಟದಲ್ಲಿ ಜಾಗತಿಕವಾಗಿ ಏಕಾಂಗಿಯಾಗಿದೆ. ಈ ಯುದ್ಧದಲ್ಲಿ ಇರಾನ್ಗೆ ನೆರವಾಗುವಂತ ಯಾರು ಇಲ್ಲ. ಜೊತೆಗೆ 1970ರಿಂದ ಇದುವರೆಗೂ ಇರಾನ್ ನಿರಂತರವಾಗಿ ಹಲವು ಸ್ಯಾಂಕ್ಷನ್ ಗಳನ್ನ ಅಂದ್ರೆ ನಿರ್ಬಂಧಗಳನ್ನ ಎದುರಿಸ್ತಾ ಇದೆ. ಹಾಗಾಗಿ ಇರಾನ್ ನಲ್ಲಿ ಯಾವುದೇ ಅತ್ಯಾಧುನಿಕ ಉಪಕರಣಗಳಾಗ್ಲಿ, ಯುದ್ಧೋಪಕರಣಗಳಾಗ್ಲಿ, ಯುದ್ಧ ವಿಮಾನಗಳಾಗ್ಲಿ, ಹೆಲಿಕಾಪ್ಟರ್ಗಳಾಗ್ಲಿ ಯಾವುದೂ ಇಲ್ಲ. ಹಾಗಾಗಿ ಇರಾನ್ ಬಳಿ ಇರೋದು ಕೇವಲ ಅದ್ರ ಬಳಿ ಇರುವಂತ ಮಿಸೈಲ್ಗಳು, ಕ್ಷಿಪಣಿಗಳು. ಆ ಕ್ಷಿಪಣಿಗಳಿಂದನೇ ಅದು ಇಸ್ರೇಲ್ಗೆ ಇದುವರೆಗೂ ಉತ್ತರ ಕೊಡ್ತಾ ಬಂದಿತ್ತು. ಆದ್ರೆ ಈಗ ಅಮೆರಿಕ ಅಧಿಕೃತವಾಗಿ ಎಂಟ್ರಿ ಆಗಿರೋದ್ರಿಂದಾಗಿ ಇರಾನ್ಗೆ ಭಾರಿ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಮತ್ತೆ ಈ ಯುದ್ಧ ಅಮೆರಿಕ ಶುರು ಮಾಡಿದೆ, ನಾವು ಮುಗಿಸ್ತೀವಿ ಅಂತ ಹೇಳ್ಬಿಟ್ಟು ಇರಾನ್ ಹೇಳ್ತಾ ಇದೆ. ಆದ್ರೆ ಇರಾನ್ಗೆ ಇದು ಕಷ್ಟ ಸಾಧ್ಯ ಅಂತ ಹೇಳ್ಬಿಟ್ಟು ಒಂದು ರಕ್ಷಣಾ ತಜ್ಞರದು ಒಂದು ವಿಶ್ಲೇಷಣೆ ಹೇಳ್ತಾ ಶ್ರುತಿ.